ಎಸ್.ಆರ್. ರಂಗನಾಥನ್ ರವರು ನಮ್ಮ ಗ್ರಂಥಾಲಯದ ಪಿತಾಮಹರು. ಅವ್ರದ್ದು ಹುಟ್ಟಿದ ದಿನಾಂಕ ಆಗಸ್ಟ್ 12. ಆ ದಿನ ನಾವು ಗ್ರಂಥಪಾಲಕರ ದಿನಾಚರಣೆಯಾಗಿ ನಾವು ಅದನ್ನು ಆಚರಿಸ್ತೀವಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಮಯವನ್ನು ಸ್ವಲ್ಪ ಹಿಂದಕ್ಕೆ ತಗೊಂಡು ಹೋಗೋಣ. ನಮ್ಮ ಸ್ಕೂಲ್ ಡೇಸ್ ಟೈಮಿಗೆ ಹೇಗಿತ್ತು ಆಗ ಸಂಜೆ ಟೈಮು. ನಾವೆಲ್ಲ ಸ್ಕೂಲಿಂದ ಬಂದಮೇಲೆ, ಅಪ್ಪ ಎಲ್ಲ ಜಾಬಿಂದ ಬಂದಮೇಲೆ, ಅಮ್ಮ ಮನೆ ಕೆಲಸಗಳನ್ನೆಲ್ಲ ಮುಗಿಸಿದ ಮೇಲೆ ಸಂಜೆ ಟೈಮ್ ಏನಿತ್ತು, ಎಲ್ಲರೂ ಒಟ್ಟಿಗೆ ಕೂತು ಬುಕ್ಗಳನ್ನೆಲ್ಲ ಓದ್ತಿದ್ರು ಅಲ್ವಾ. ಅಪ್ಪ ಅಮ್ಮ ಅಥವಾ ನಾವಾಗಲಿ ನ್ಯೂಸ್ ಪೇಪರ್ಗಳನ್ನು ಓದೋದು, ನಮಗೆ ಬೇಕಾದ ಕತೆ ಕಾದಂಬರಿ ಬುಕ್ಗಳನ್ನು ಓದೋದು, ಬೇರೆ ಬೇರೆ ಮ್ಯಾಗ್ಝಿನ್ಸ್ ಬರ್ತಿತ್ತು. ಎಷ್ಟಕ್ಕೊಂದು ನಾಲೆಜನ್ನು ಕೊಡುವಂಥ ಮ್ಯಾಗ್ಝಿನ್ಸ್ ಇರ್ತಿತ್ತು ಅಲ್ವಾ. ಅದನ್ನೆಲ್ಲ ಓದ್ಕೊಂಡು ಒಬ್ರಿಗೊಬ್ಬರು ನಾಲೆಜನ್ನು ಶೇರ್ ಮಾಡ್ಕೋತಾ ಮಾತಾಡ್ಕೋತಾ ಫ್ಯಾಮಿಲಿ ಅಂತ ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಒಂದು ಒಳ್ಳೆ ಕ್ವಾಲಿಟಿ ಟೈಮನ್ನು ಒಬ್ಬರ ಜೊತೆ ಒಬ್ಬರು ಸ್ಪೆಂಡ್ ಮಾಡ್ತಿದ್ರು ಅಲ್ವಾ. ಆದರೆ ಈಗ ಏನಾಗಿದೆ, ಎಲ್ಲರ ಕೈಲೂ ಮೊಬೈಲ್ ಬಂದುಬಿಟ್ಟು ಒಬ್ರಿಗೊಬ್ಬರಿಗೆ ಸಂಬಂಧವೇ ಇಲ್ದೋದಂಗೆ ಮೊಬೈಲ್ ಜಗತ್ತೇ ಆಗಿಬಿಟ್ಟಿದೆ. ಮೊಬೈಲನ್ನು ಹಿಡ್ಕೊಂಡು ಕೂತ್ರೆ ಪ್ರಪಂಚದಲ್ಲಿ ಏನಾಗ್ತಿದೆ, ಸುತ್ತಮುತ್ತಲು ಏನಾಗ್ತಿದೆ ಅನ್ನೋ ಅರಿವೇ ಇಲ್ಲದಂಗೆ ಕೂತ್ಬಿಡ್ತೀವಿ ಅಲ್ವಾ. ಹಾಗೆ ಆಗೆಲ್ಲ ಗ್ರಂಥಾಲಯ ಅಥವಾ ಲೈಬ್ರರಿ ಅಂತ ಇರ್ತಿತ್ತಲ್ವ, ಅಲ್ಲಿಂದ ಬುಕ್ಗಳನ್ನು ತಂದ್ಕೋತಿದ್ವಿ, ಓದಿ ಪುನಃ ವಾಪಸ್ ಕೊಡ್ತಿದ್ವಿ. ಮನೆಗೆ ಪೇಪರ್ ಬರ್ತಿತ್ತು, ಮ್ಯಾಗ್ಝಿನ್ಸು ಕೂಡ ಬರ್ತಿತ್ತು. ಆ ಟೈಮಿನ ಆಗ ನಮ್ಮ ಮನಸ್ಥಿತಿಗೂ ಈಗಿನ ಮಕ್ಕಳ ಮನಸ್ಥಿತಿಗೂ ಎಷ್ಟು ಅಜಗಜಾಂತರ ಇದೇ ಕಾರಣ ಅಲ್ವಾ. ಹೀಗೆ ಮೊಬೈಲ್ ನೋಡ್ತಾ 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 ಅವರಿಗೆ ಸ್ಟ್ರೆಸ್ಸು, ಟೆನ್ಷನ್ನು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಪೇಷನ್ಸ್ ಅನ್ನೋದು ಇಲ್ಲವೇ ಇಲ್ಲ. ನಮ್ಮಗಳಿಗೆ ಹೀಗಿರಲಿಲ್ಲ. ಆ ರೀತಿಯಿಂದ ಬೆಳ್ಕೊಂಡು ಬಂದಿದ್ದರಿಂದ ನಮಗೀಗ ಕಷ್ಟಗಳನ್ನು ಎದುರಿಸೋ ಒಂದು ಪೇಷನ್ಸ್ ಬಂದಿದೆ ಅಲ್ವಾ. ನಮ್ಮ ಫ್ಯಾಮಿಲಿಯೊಟ್ಟಿಗೆ ಟೈಮನ್ನು ಸ್ಪೆಂಡ್ ಮಾಡ್ತಿದ್ವಿ. ದೊಡ್ಡವರಿಂದ ಕೆಲವೊಂದು ಒಳ್ಳೆಯ ರೀತಿಯ ಒಂದು ವಿಷಯಗಳನ್ನು ಕಲ್ತ್ಕೋತಿದ್ವಿ. ಹಾಗೆ ಈಗ ನಾವು ಅದೇ ಕೆಲಸ ಮಾಡಬೇಕು. ಏನಂದರೆ ಆದಷ್ಟು ಮೊಬೈಲನ್ನು ತಪ್ಪಿಸಿ ಬುಕ್ಗಳನ್ನು ಓದೋ ಹಾಗೆ, ಪೇಪರ್ಗಳನ್ನು ಓದೋ ಹಾಗೆ ನಾವು ಮಕ್ಕಳನ್ನು ಅದೇ ಹಾದಿಗೆ ತರಬೇಕೀಗ. ಹೇಗೆ ಅಂದರೆ ಹೀಗೆ ಊರಲ್ಲಿ ಗ್ರಂಥಾಲಯ ಅಂತೂ ಈಗಲೂ ಕೂಡ ಇದೆ, ಆಗಲೂ ಇತ್ತು, ಈಗಲೂ ಕೂಡ ಇದೆ. ನಾವು ಕೂಡ ಹೋಗಬೇಕು, ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಬೇಕು, ಅಲ್ಲಿಂದ ಒಳ್ಳೊಳ್ಳೆ ಬುಕ್ಸ್ಗಳನ್ನು ತಂದ್ಕೋಬೇಕು. ಈ ರೀತಿ ಮಾಡ್ತಾ ಮಾಡ್ತಾ ಹೋದರೆ ತುಂಬ ನಾಲೆಜ್ ಕೂಡ ಅವರಿಗೆ ಬರುತ್ತೆ. ಸುರತ್ಕಲ್ಲಲ್ಲಿ ಒಂದು ಒಳ್ಳೆ ಲೈಬ್ರರಿ ಇದೆ, ಅದರ ಬಗ್ಗೆ ತೋರಿಸ್ತಾ ಇದ್ದೇನೆ. ತುಂಬಾ ಚೆನ್ನಾಗಿದೆ ನಿಜಕ್ಕೂ. ನಮ್ಮ ತಂದೆ ಈಗ ಲೈಬ್ರರಿಗೆ ಹೋಗ್ತಾ ಇದ್ದಾರೆ ನೋಡಿ. ಹಾಗೆ ಈಗ ಇನ್ಸ್ಟ್ರಕ್ಷನ್ ಇದೆ, ಲೈಬ್ರರಿಗೆ ಹೋಗೋ ದಾರಿ. ಎಂಟ್ರಿ ಕೊಡ್ತಾ ಇದ್ದಾರೆ. ಈಗ ಹೋಗ್ತಾ ಹೋಗ್ತಾ ಇದ್ದಂಗೆ ಗೊತ್ತಾಗುತ್ತೆ ನೋಡಿ, ಎಷ್ಟು ಸ್ಪೇಷಿಯಸ್ ಆದ ಲೈಬ್ರರಿ, ಎಷ್ಟು ಚೆನ್ನಾಗಿದೆ. ಲೈಟಿಂಗ್ಸು ಮತ್ತು ಅರೇಂಜ್ಮೆಂಟು ಅಂದರೆ ಎಷ್ಟು ದೊಡ್ಡದಾದ ಟೇಬಲ್ಲು, ಆರಾಮಾಗಿ ತುಂಬ ಜನ ಕೂತ್ಕೊಂಡು ಓದಬಹುದು. ಹಾಗೆ ಎಲ್ಲ ಮಹಾತ್ಮರುಗಳ ಫೋಟೋ ಕೂಡ ಇಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರು, ಕುವೆಂಪು ಅವರು, ರಾಣಿ ಅಬ್ಬಕ್ಕ, ಡಾಕ್ಟರ್ ಅಂಬೇಡ್ಕರು, ಡಾಕ್ಟರ್ ಶಿವರಾಮ್ ಕಾರಂತರು, ಅಕ್ಕ ಮಹಾದೇವಿ. ಹೀಗೆ ನಮಗೆ ಸ್ಫೂರ್ತಿ ಬೇಕಲ್ವಾ, ನೋಡಿ ಸ್ಫೂರ್ತಿ ಸಿಕ್ಕೇ ಸಿಗತ್ತೆ ಅಲ್ವಾ. ಮತ್ತು ನೋಡಿ ಎಷ್ಟಕ್ಕೊಂದು ಟ್ಯೂಬ್ಲೈಟ್ಗಳನ್ನು ಹಾಕಿದ್ದಾರೆ. ತುಂಬ ಲೈಟಿಂಗ್ ಅರೇಂಜ್ಮೆಂಟು, ಚೆನ್ನಾಗಿ ಓದ್ಕೊಳ್ಬೋದು. ಫ್ಯಾನ್ಗಳ ವ್ಯವಸ್ಥೆ ಇದೆ. ಎಷ್ಟಕ್ಕೊಂದು ರ್ಯಾಕ್ಗಳು ನೋಡಿ, ರ್ಯಾಕ್ಗಳ ತುಂಬ ಬುಕ್ಸ್ಗಳಿವೆ. ಹಾಗೆ ಲೈಬ್ರರಿ ಅಂದರೆ ಹಾಗೆ ಅಲ್ವಾ. ಸೊ ನಮ್ಮ ತಂದೆ ಈಗ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಯಾವ ಬುಕ್ ಬೇಕು, ಏನು ಯಾವುದನ್ನು ಓದಲಿ ಅಂತ ನೋಡಿಕೊಂಡು ಓದ್ಕೊಂಡು ಬರ್ತಾರೆ. ಯಾವಾಗಲೇ ಅವರು ನಮ್ಮ ಮನೆಗೆ ಬಂದಾಗ ಊರಿಂದ ಡೈಲಿ ಲೈಬ್ರರಿಗೆ ಹೋಗ್ತಾರೆ. ತುಂಬಾ ಖುಷಿಯಾಗತ್ತೆ ಅಲ್ಲಿ ಹೋದರೆ ಅಂತ ಹೇಳ್ತಾರೆ. ಯಾಕಂದರೆ ಅಟ್ಮಾಸ್ಫಿಯರ್ ಅಷ್ಟು ಚೆನ್ನಾಗಿದೆ, ತುಂಬ ಜನ ಬರ್ತಾರೆ, ಸೈಲೆಂಟಾಗಿ ಕೂತ್ಕೊಂಡು ತಮಗೆ ಬೇಕಾದ ಒಂದು ಒಳ್ಳೊಳ್ಳೆ ಬುಕ್ಗಳನ್ನು ಓದ್ತಾರೆ, ನಾಲೆಜನ್ನು ಶೇರ್ ಮಾಡ್ಕೋತಾರೆ ಅಲ್ವಾ. ಆ್ಯಕ್ಚುಲಿ ನಮ್ಮ ತಂದೆ ರಿಟೈರ್ಡ್ ಪ್ರೊಫೆಸರು, ಡಿಗ್ರಿ ಕಾಲೇಜಲ್ಲಿ ಪೊಲಿಟಿಕಲ್ ಸೈನ್ಸನ್ನು ಟೀಚ್ ಮಾಡ್ತಿದ್ದರು. ಹಾಗೆ ಮೊದಲಿಂದನೂ ಅವರಿಗೆ ಬುಕ್ಸ್ಗಳನ್ನು ಓದೋದು ತುಂಬ ಇಷ್ಟ. ಹಾಗೆ ನಮಗೂ ಕೂಡ ಚಿಕ್ಕವರಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ, ಆದಷ್ಟು ಬೇರೆ ಬೇರೆ ಒಳ್ಳೊಳ್ಳೆ ಬುಕ್ಸ್ಗಳನ್ನು ಓದಿ ನಾಲೆಜನ್ನು ಹೆಚ್ಚು ಮಾಡ್ಕೊಳ್ಳಿ ಅಂತ. ಅವರು ಈಗ ರಿಟೈರ್ಡ್ ಆದಮೇಲೂ ಕೂಡ ನೋಡಿ
ತುಂಬ ಇಂಟ್ರೆಸ್ಟಿಂದ ಲೈಬ್ರರಿಗೆ ಹೋಗ್ತಾರೆ, ತರಾವರಿ ಬುಕ್ಸ್ಗಳನ್ನು ಓದ್ತಾರೆ. ಓದಿ ಬಂದದ್ದನ್ನು ನಮ್ಮೊಟ್ಟಿಗೆ ಕೂತ್ಕೊಂಡು ಶೇರ್ ಮಾಡ್ತಾರೆ, ಹೇಳ್ತಾರೆ. ಖುಷಿಯಾಗತ್ತೆ ಆ್ಯಕ್ಚುಲಿ. ಈ ಏಜಲ್ಲೂ ಕೂಡ ಅವರು ನೋಡಿ ಎಷ್ಟು ಇಂಟ್ರೆಸ್ಟಿಂದ ಎಲ್ಲ ಓದ್ತಾ ಇರ್ತಾರೆ. ಬೇರೆ ಬೇರೆ ಪೇಪರ್ಗಳು ಬರುತ್ತೆ, ಅದರಲ್ಲಿ ಎಷ್ಟಕ್ಕೊಂದು ವಿಷಯಗಳನ್ನು ಓದಿ ತಿಳ್ಕೊಬೋದು. ನಮಗೆ ಹೇಳಿದಂಗೆ ಅವರು ಈಗ ನನ್ನ ಮಗಳಿಗೂ ಕೂಡ ಹೇಳ್ತಾ ಇರ್ತಾರೆ, ಈಗ ಮೊಬೈಲ್ ಕಾಲ ಅಲ್ವ, ಈಗಿನ ಮಕ್ಕಳು ಮೊಬೈಲಲ್ಲೇ ಬಿದ್ದಿರ್ತಾರೆ, ಹಾಗೆ ಅದೆಲ್ಲ ಬಿಟ್ಬಿಡಿ, ಆದಷ್ಟು ಬುಕ್ಸ್ಗಳನ್ನು ಓದಿ, ನಾಲೆಜ್ ಹೆಚ್ಚಾಗತ್ತೆ ಹೇಳ್ತಾನೆ ಇರ್ತಾರೆ. ಹಾಗೆ ರಜಾ ದಿನಗಳಲ್ಲಿ ನನ್ನ ಮಗಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ನಾವು ಕೂಡ ಎಲ್ಲರೂ ಕೂಡ ಹಾಗೆ ಮಾಡಬೇಕಲ್ವ, ಆದಷ್ಟು ಬುಕ್ಗಳ ಬಗ್ಗೆ ಆಸಕ್ತಿಯನ್ನು ಹೆಚ್ಚು ಮಾಡಿಸ್ಬೇಕು ಮಕ್ಕಳಿಗೆ ಅಲ್ವಾ. ಇನ್ನು ಲೈಬ್ರರಿಯ ವಿಷಯಕ್ಕೆ ಬರೋಣ. ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಕ್ಲೀನಾಗಿ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಎಲ್ಲ ರ್ಯಾಕ್ಗಳಲ್ಲೂ ತುಂಬ ಖುಷಿಯಾಗತ್ತೆ. ಹಾಗೆ ಅಲ್ಲಿರುವ ಸ್ಟಾಫ್ ಕೂಡ ತುಂಬಾ ಸಪೋರ್ಟಿವ್ ಇದ್ದಾರೆ, ಒಳ್ಳೆ ಖುಷಿಯಿಂದ ಮಾತಾಡಿಸ್ತಾರೆ. ಅದು ಒಂದು ಇಂಪಾರ್ಟೆಂಟ್ ವಿಷಯ ಅಲ್ವಾ. ಯಾಕಂದರೆ ಅಲ್ಲಿ ಹೋಗಿ ಕೂತ್ಕೊಂಡು ಇಂಟ್ರೆಸ್ಟಿಂದ ಬುಕ್ಸ್ ಆಗಲಿ ಪೇಪರ್ ಆಗಲಿ ಓದೋದಕ್ಕೆ ಖುಷಿಯ ವಾತಾವರಣ ಅಗತ್ಯ ಇದೆ ಅಲ್ವಾ. ನೋಡಿ ಎಲ್ಲರೂ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ. ಅಲ್ಲಿ ಕೂತ್ಕೊಂಡು ಓದೋದಕ್ಕೆ ಒಂದೊಮ್ಮೆ ಆಗದಿದ್ದರೆ ಮನೆಗೂ ಕೂಡ ಕೊಡ್ತಾರೆ. ಒಂದಿಷ್ಟು ಟೈಮ್ ಇಟ್ಕೊಂಡು ನಾವು ಓದ್ಕೊಂಡು ಕೊಡ್ಬೋದಲ್ವ, ಅದು ಕೂಡ ಎಲ್ಲ ಲೈಬ್ರರಿಗಳಲ್ಲಿ ಫೆಸಿಲಿಟಿ ಇದೆ. ಪ್ರತಿಯೊಂದು ರ್ಯಾಕಿಗೂ ಕೂಡ ಲೇಬಲ್ಗಳನ್ನು ಹೀಗೆ ಅಂಟಿಸಿರ್ತಾರೆ. ಯಾಕಂದರೆ ಪ್ರತಿ ಬಾರಿ ಕೂಡ ನಾವು ಸ್ಟಾಫನ್ನು ಕರೆದು ಕೇಳೋಕ್ಕಾಗಲ್ಲಲ್ವ, ನಮ್ಮಷ್ಟಕ್ಕೆ ನಾವು ಹೋಗಿ ನಮಗೆ ಬೇಕಾದ ಸಬ್ಜೆಕ್ಟ್ ವೈಸ್ ಯಾವ ಬುಕ್ ಇದೆ ಆ ಬುಕ್ಕನ್ನು ಆರಿಸ್ಕೊಂಡು ಓದ್ಕೊಂಡು ಬರ್ಬೋದಲ್ವ. ಸೊ ನೀಟಾಗಿ ಎಲ್ಲನೂ ಕೂಡ ಲೇಬಲ್ ಇಟ್ಟು ಅರೇಂಜ್ ಮಾಡಿದ್ದಾರೆ ನೋಡಿ. ನೋಡಿ ಕೆಲವರು ಅವರಿಗೆ ಬೇಕಾದ ಬುಕ್ಸನ್ನು ಹುಡುಕ್ತಾ ಇದ್ದಾರೆ, ಕೆಲವರು ಖುಷಿಯಲ್ಲೇ ಕೂತ್ಕೊಂಡು ಓದ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಈಗಿನ ಮೊಬೈಲ್ ಯುಗದಲ್ಲಿ ಈ ರೀತಿ ಇಂಟ್ರೆಸ್ಟ್ ತೊಗೊಂಡು ಲೈಬ್ರರಿಲಿ ಕೂತ್ಕೊಂಡು ಓದೋರು ಇದ್ದಾರಾ ಅಂತ. ಟೇಬಲ್ ಮೇಲೆ ಇರೋ ಈ ಪೇಪರ್ಗಳೇ ಹೇಳುತ್ತೆ ಎಷ್ಟಕ್ಕೊಂದು ಜನರು ಬಂದು ಕೂತ್ಕೊಂಡು ಓದಿ ಹೋಗಿದ್ದಾರೆ ಅಂತ. ಇನ್ನು ಈ ಲೈಬ್ರರಿ ಬಗ್ಗೆ ಡಿಟೇಲ್ ಆಗಿ ಲೈಬ್ರರಿಯನ್ ಫರ್ಜಾನ ಅವರು ಹೇಳ್ತಾರೆ. ನಾನು ಲೈಬ್ರರಿ ಅಸಿಸ್ಟೆಂಟ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಡೆಸಿಗ್ನೇಷನ್ ಲೈಬ್ರರಿ ಅಸಿಸ್ಟೆಂಟ್. ನಮ್ಮದು ಹೆಡ್ ಆಫೀಸ್ ಇರೋದು ಬಾವುಟಗುಡ್ಡೆಯಲ್ಲಿ ಕಾರ್ನಾಡ್ ಸದಾಶಿವರಾವ್ ಬಿಲ್ಡಿಂಗಲ್ಲಿ ಇದೆ. ಅಲ್ಲಿ ಅದು ನಮ್ಮದು ಮೇನ್ ಆಫೀಸ್. ಆಮೇಲೆ ನಮ್ಮದು ಬ್ರ್ಯಾಂಚಸ್ ಇಲ್ಲಿ 21 ಬ್ರ್ಯಾಂಚಸ್ ಇದೆ. ಇದು ಸುರತ್ಕಲ್ ಶಾಖಾ ಗ್ರಂಥಾಲಯ ಅಂತ. ನಮ್ಮ ಗ್ರಂಥಾಲಯದಲ್ಲಿ ಈಗ 2077 ಮೆಂಬರ್ಸ್ ಇದ್ದಾರೆ. ಟೋಟಲ್ ಆಫ್ ಬುಕ್ಸ್ 46,254 ಬುಕ್ಸ್ ಇದೆ. ಡೈಲಿ ದಿನಪತ್ರಿಕೆ 12 ದಿನಪತ್ರಿಕೆ ಬರ್ತದೆ ಲೈಬ್ರರಿಗೆ. ಅದರಲ್ಲಿ 9 ಕನ್ನಡ ಮತ್ತು 4 ಇಂಗ್ಲೀಷ್ ಬರ್ತದೆ. ಮತ್ತು ಮ್ಯಾಗ್ಝಿನ್ಸ್ ಅದರಲ್ಲಿ 13 ಮ್ಯಾಗ್ಝಿನ್ಸ್ ಬರ್ತದೆ. ಅದರಲ್ಲಿ ಕನ್ನಡ 9, ಇಂಗ್ಲೀಷ್ 4, ಮತ್ತು ಪೋಸ್ಟಲ್ಲಿ ಬರ್ತದೆ ಕೆಲವೊಂದು ಮ್ಯಾಗ್ಝಿನ್ಸ್. ಇದು ಮ್ಯಾಗ್ಝಿನ್ಸ್ ಪೋಸ್ಟಲ್ಲಿ ಬರ್ತದೆ. ಅದರಲ್ಲೂ ಕನ್ನಡ 31 ಮತ್ತು ಇಂಗ್ಲೀಷ್ 4. ಮತ್ತು ಬುಕ್ಸನ್ನು ನಾವು ಆದಷ್ಟು ಸಬ್ಜೆಕ್ಟ್ ವೈಸಾಗಿ ಅರೇಂಜ್ ಮಾಡಿರ್ತೀವಿ. ರೀಡರ್ಸಿಗೆಲ್ಲ ಈಸಿಯಾಗಿ ಬುಕ್ಸ್ ಸಿಗುವ ಹಾಗೆ ನಾವು ಅರೇಂಜ್ ಮಾಡಿದ್ದೀವಿ. ಸಾಹಿತ್ಯ ಮತ್ತು ಕನ್ನಡ ನಾವೆಲ್ಸ್, ಇಂಗ್ಲೀಷ್ ನಾವೆಲ್ಸ್, ಮತ್ತು ಕವನಗಳು, ನಾಟಕ ಮತ್ತು ಬೇರೆ ಬೇರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಬುಕ್ಸನ್ನು ಅರೇಂಜ್. ನಮ್ಮ ಸರ್ಸ್ ಒಳ್ಳೆ ಇದು ಮಾಡಿದ್ದಾರೆ ಇಲ್ಲಿ ನಮಗೆ. ಮತ್ತು ಇಲ್ಲಿ ತುಂಬ ರೀಡರ್ಸ್ ಬರ್ತಾರೆ ಓದಲಿಕ್ಕೆ. ದಿನಕ್ಕೊಂದು 25 ಆದರೂ ರೀಡರ್ಸ್ ಬರ್ತಾರೆ. ಮತ್ತು ದಾನ ರೂಪದಲ್ಲಿ ನಮಗೆ ಇನ್ವೈಟ್ರನ್ನು ಕೊಟ್ಟಿದ್ದಾರೆ. ಲೈಬ್ರರಿ ತುಂಬ ಒಳ್ಳೆಯದಾಗಿದೆ ಅಂತೇಳಿ ಇಲ್ಲಿ ಒಂದು ಇನ್ವೈಟ್ರ್ ಒಂದು ಇದಿತ್ತು, ಕರೆಂಟ್ ಹೋದ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಪಬ್ಲಿಕ್ಸಿ ಅದನ್ನು ನೋಡಿ ನಮಗೆ ದಾನ ರೂಪದಲ್ಲಿ ಇನ್ವೈಟ್ರ್ ಕೊಟ್ಟಿದ್ದಾರೆ. ಇದೇ ಥರ ಲಯನ್ಸ್ ಕ್ಲಬ್ನವರು ಒಂದು 5 ರ್ಯಾಕ್ಸ್ ಕೊಟ್ಟಿದ್ದಾರೆ. ಅದನ್ನು ನಾವು ಮಕ್ಕಳ ಬುಕ್ಸ್ ಇಟ್ಟು ಅಲ್ಲಿ ಅರೇಂಜ್ ಮಾಡಿದ್ದೀವಿ. ಮಕ್ಕಳಿಗೆ ಯೂಸ್ ಆಗುವಂಥ ತುಂಬ ಬುಕ್ಸ್ ಇದೆ. ಮಕ್ಕಳೆಲ್ಲ ಬರ್ತಾರೆ ಓದಲಿಕ್ಕೆ. ಹಾಗೆ ಲೈಬ್ರರಿ ತುಂಬ ಇಷ್ಟಪಡ್ತೀನಿ. ಅಸಿಸ್ಟೆಂಟ್ ವೇದಾವತಿ ಅಂತೇಳಿ 25 ವರ್ಷದಿಂದ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಇದು ವಸಂತಿ ಅಂತೇಳಿ ಅವರು ಇಲ್ಲಿ ಎಲ್ಲ
ಕ್ಲೀನಿಂಗು ಇದೆಲ್ಲ ವರ್ಕ್ ಮಾಡ್ತಾರೆ. ನಾವಿಲ್ಲಿ 3 ಜನ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಕೈಲಾದಷ್ಟು ಒಳ್ಳೆ ಸರ್ವಿಸ್ ಕೊಡಬೇಕಂತ ನಾವು ಮತ್ತು ವರ್ಷದಲ್ಲಿ ಒಮ್ಮೆ ನಾವು ಸಪ್ತಾಹ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ತುಂಬ ಕಾಂಪಿಟಿಷನ್ಸು ಇದೆಲ್ಲ ಮಾಡ್ತೀವಿ. ಅದು ಮಾಡೋ ಉದ್ದೇಶ ಏನಂದರೆ ಆದಷ್ಟು ನಮ್ಮ ಲೈಬ್ರರಿಯನ್ನು ಯೂಸ್ ಮಾಡ್ಕೋಬೇಕು ಸದಸ್ಯರೆಲ್ಲ. ಬುಕ್ಸು 46,254 ಬುಕ್ಸ್ ಇದೆ ಟೋಟಲ್ ಆಗಿ. ಎಲ್ಲ ಬುಕ್ಸನ್ನು ನಾವು ಸಬ್ಜೆಕ್ಟ್ ವೈಸ್ ಆಗಿ ಅರೇಂಜ್ ಮಾಡಿರ್ತೀವಿ. ಹಾಗೆಯೇ ಫರ್ಜಾನ ಅವರು ಸಬ್ಜೆಕ್ಟ್ ವೈಸ್ ಹೇಗೆ ಇಟ್ಟಿದ್ದೇವೆ ಅಂತ ಕೂಡ ತೋರಿಸ್ತಾ ಇದ್ದಾರೆ ನೋಡಿ. ಜೀವನ ಚರಿತ್ರೆಗಳು, ಬಯೋಗ್ರಫೀಸು, ಖರೀದಿ ಬೇರೆ, ಗಾಂಧೀಜಿದು ಬೇರೆ, ಅದನ್ನು ಅರೇಂಜ್ ಮಾಡಿ ಟೀಮ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆಲ್ಲ ಯೂಸ್ ಆಗ್ತದೆ. ನೋಡಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೂ ಕೂಡ ಇಲ್ಲಿ ಬೇಕಾದಷ್ಟು ಬುಕ್ಸ್ಗಳಿವೆ ನೋಡಿದ್ರಲ್ವ. ಬಂದು ನೀವು ನಾಲೆಜನ್ನು ಹೆಚ್ಚು ಮಾಡ್ಕೋಬೋದು. ಇದು ಸಿವಿಲ್ ಸರ್ವಿಸ್, ಇದು ತುಂಬ ಜನ ಯೂಸ್ ಮಾಡ್ಕೊಳ್ತಾರೆ ಬುಕ್ಸ್ಗಳನ್ನು. ಇದು ಮತ್ತು ಓಲ್ಡ್ ಪೇಪರ್ಸ್ ಎಲ್ಲ 1 ಮಂತ್ ಇದು ಪೇಪರ್ಸ್ ಎಲ್ಲ ನಾವಿಲ್ಲಿ ಇಟ್ಟಿರ್ತೀವಿ. ಆಮೇಲೆ ಅದು 1 ಮಂತ್ ಆದ ನಂತರ ಬಂಡಲ್ ಮಾಡಿ ಅಲ್ಲಿ ಇಡ್ತೀವಿ. ಸೊ ಈ ಲೈಬ್ರರಿ ಬರೋದು ಸುರತ್ಕಲ್ ಸಿಟಿ ಕಾರ್ಪೊರೇಷನ್ ಬಿಲ್ಡಿಂಗಲ್ಲೇ. ಗೂಗಲ್ ಮ್ಯಾಪ್ ಹೀಗಿದೆ ನೋಡಿ. ನೋಡಿದ್ರಲ್ವ ಎಲ್ಲರೂ ಕೂಡ ಲೈಬ್ರರಿ ಎಷ್ಟು ಚೆನ್ನಾಗಿದೆ ಅಂತ. ಗಾಳಿ, ಬೆಳಕು, ವ್ಯವಸ್ಥೆ, ವಾತಾವರಣ ಎಲ್ಲನೂ ಕೂಡ ಚೆನ್ನಾಗಿದೆ. ಹಾಗೆ ಲೈಬ್ರರಿಯನ್ ಫರ್ಜಾನ್ ಅವ್ರು ಹೇಳಿದಂಗೆ ತುಂಬ ಬುಕ್ಸ್ಗಳಿವೆ. ಅಲ್ಲಿರುವ ಲೈಬ್ರರಿಯನ್ನಾಗಲಿ ಬೇರೆ ಸ್ಟಾಫ್ಗಳಾಗಲಿ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡ್ತಾರೆ, ವಿಚಾರಿಸ್ಕೋತಾರೆ. ಸೊ ಒಮ್ಮೆ ಹೋಗಿ, ಯಾರೆಲ್ಲ ಸುರತ್ಕಲ್ಲಲ್ಲಿದ್ದೀರಾ ನನ್ನ ವ್ಯೂವರ್ಸ್, ಖಂಡಿತ ನೀವೆಲ್ಲ ಹೋಗದೇ ಇದ್ದರೆ ಒಮ್ಮೆ ಭೇಟಿ ಕೊಡಿ, ನೋಡ್ಕೊಂಡು ಬನ್ನಿ, ನಿಮಗೇನೆ ಗೊತ್ತಾಗುತ್ತೆ. ನೀವು ಹೋಗಿ ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಅಲ್ವಾ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ಈ ವಿಷಯವನ್ನು ಶೇರ್ ಮಾಡಲೇಬೇಕು, ಕಂಪಲ್ಸರಿ. ಯಾಕಂದರೆ ಎಲ್ರಿಗೂ ಇದರಿಂದ ತುಂಬಾ ಒಳ್ಳೆಯದಾಗತ್ತೆ, ಎಸ್ಪೆಷಲಿ ಮಕ್ಕಳಿಗೆ. ಆದಷ್ಟು ಜನ ಬಂದು ನಮ್ಮ ಲೈಬ್ರರಿಯನ್ನು ಯೂಸ್ ಮಾಡ್ಕೋಬೇಕು. ನಿಮಗೋಸ್ಕರ ನಾವು ಇಷ್ಟು ಚೆಂದ ಅರೇಂಜ್ ಮಾಡಿದ್ದೀವಿ, ಅದರ ಉಪಯೋಗ ನೀವು ಪಡ್ಕೋಬೇಕು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲೇಬೇಕಲ್ವ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.